ಮಾದಕ ವ್ಯಸನದ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಲು ಅದರಿಂದಾಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಧನ್ಯವಾದಗಳು. ಈ ದಿನ ನಾವು ನೋ ಟು ಡ್ರಗ್ಸ್ ಅನ್ನೋ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಪೊಲೀಸ್ ಇಲಾಖೆಯು ಹಮ್ಮಿಕೊಂಡಿದೆ. ಅದರ ಉದ್ದೇಶ ಇಷ್ಟೇ, ಮಾದಕ ವಸ್ತು ಅಂದರೆ ಅದರಲ್ಲೇ ಬರ್ತಾ ಇದೆ. ಮಾದಕ ಅಂದರೆ ಮದ ಏರಿಸುತ್ತೆ. ಒಂದು ಆನೆ, ಆ ಆನೆಯನ್ನು ಸಾಕುವಂಥ ಮಾವುಕನ್ನೇ ಕೊಂದು ಬಿಡುತ್ತೆ ಮದ ಏರಿದಾಗ, ಅಲ್ವಾ? ಅದು ಇದೇ ರೀತಿನೇ ಈ ಮಾದಕ ಸೇವನೆ ಮಾಡಿದಾಗ ಅವನಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಕೊಲೆ ಮಾಡ್ತಾ ಇದ್ದೀನ ಇಲ್ಲ ದರೋಡೆ ಮಾಡ್ತಾ ಇದ್ದೀನ ಭಯ ಅನ್ನೋದೇ ಇರೋದಿಲ್ಲ. ಆ ಗಾಡಿ ಟೂ ವೀಲರ್ ಓಡಿಸ್ಬೇಕಾದ್ರೆ ಗಾಂಜಾ ಸೇವಿಸ್ಬಿಟ್ಟು ಒಂದೇ ವೀಲಲ್ಲಿ ಓಡಿಸ್ಕೊಂಡು ಹೋಗ್ತಾರೆ. ಬೇರೆ ಟೈಮಲ್ಲಿ ಅವನ ಕೈ ನಡುಗ್ತಾ ಇರುತ್ತೆ. ಈ ಮಾದಕ ವಸ್ತುನ ಸೇವನೆ ಮಾಡಿದಾಗ ಅಷ್ಟು ಧೈರ್ಯ ಹುಮ್ಮಸ್ಸು ಬರುತ್ತೆ. ಅದೇ ಸ್ಪೀಡಲ್ಲಿ ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ. ಯಾಕಂದರೆ ಅವರು ಒಳ್ಳೆ ದಾರಿಯನ್ನು ಅನುಸರಿಸಲ್ಲ. ಯಾವಾಗಲೂ ಕೆಟ್ಟ ಚಟಗಳು, ಕೆಟ್ಟ ದಾರಿಗಳೇ ಇದು ಡೈರೆಕ್ಷನ್ ಕೊಡುತ್ತೆ. ಏನು ಸೇವನೆ ಮಾಡಿರ್ತಾರೆ ನಾರ್ಕೋಟಿಕ್ ಡ್ರಗ್ಸ್ ಸೇವನೆ ಮಾಡೋರು ಯಾರೂ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಸ್ಟೂಡೆಂಟ್ ಆಗಿರಲ್ಲ, ತಂದೆ ತಾಯಿಗೆ ಒಳ್ಳೆ ಮಗ ಆಗಲ್ಲ, ಅವನು ಒಂದು ಸಮಾಜದ ಕೆಟ್ಟ ಹುಳು ಆಗಿರ್ತಾನೆ. ಹಾಗಾಗಿ ನಾವು ಎಲ್ಲ ಶಾಲಾ ಕಾಲೇಜುಗಳಿಗೆ ಯಾಕೆ ಬರ್ತಾ ಇದ್ದೀವಿ ಅಂದರೆ, ನೀವೇ ಈ ರಾಜ್ಯವನ್ನು ಮುಂದೆ ಒಂದು ಆಸ್ತಿ ಆಗಿರುತ್ತೆ, ರಾಜ್ಯದ ಆಸ್ತಿ ಆಗಿರುತ್ತೆ. ನಾವೆಲ್ಲ ಒಂದಿನ ಅಧಿಕಾರಿಗಳಿಗೇನು ನಾವು ಆಫೀಸರ್ಸ್ ಎಲ್ಲ ಇಲಾಖೆಯವರು ಇದ್ದೀವಿ, ನಾವೆಲ್ಲ ಒಂದಿನ ರಿಟೈರ್ಡ್ ಆಗ್ತೀವಿ. 60 years 55 years ಆದಾಗ ರಿಟೈರ್ಡ್ ಆ ಜಾಗ ತುಂಬೋದಕ್ಕೆ ಬೇರೆ ದೇಶದಿಂದ ಬರಲ್ಲ, ನೀವೇ ಬರಬೇಕು. ಬಂದಾಗ ಇದಕ್ಕೆಲ್ಲ ನಿಮಗೆ ಈ ದುಶ್ಚಟಗಳಿಂದ ದೂರ ಇದ್ದರೆ ಮಾತ್ರ ನಿಮ್ಮ ಸಾಧನೆಗಳನ್ನು, ನಿಮ್ಮ ತಂದೆ ತಾಯಿಗಳ ಕನಸನ್ನು ನನಸು ಮಾಡಲು ಸಾಧ್ಯವಾಗುತ್ತೆ. ವೆರಾಸ್ ಇಂಟರ್ನೆಟ್ಟಲ್ಲಿ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀರಾ. ಪ್ರತಿಯೊಬ್ಬರು ನನ್ನನ್ನು ಸೇರಿಕೊಂಡು ನಮಗೆ ಗೊತ್ತಿಲ್ಲದಾಗ ನಾವೆಲ್ಲ ಶೇರ್ ಮಾಡಿದ್ದೀವಿ. ಈ ಕಂಪ್ನಿಗಳು ಏನಿದೆ, ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಅವೆಲ್ಲ ನಿಮ್ಮನ್ನು ಒಂದು ರಾಬರ್ಟ್ ಥರ ನೋಡ್ತಾರೆ. ನೀವು ನಿಮ್ಮ ಮೊಬೈಲ್ ನೋಡಿದಾಗೆ ನೀವು ನೋಡ್ತಿರ್ಬೇಕಾದ್ರೆ ನಿಮಗೆ ಏನು ಬೇಕಾಗಿರುತ್ತೆ ಅದೇ ಅಡ್ವರ್ಟೈಸ್ಮೆಂಟ್ಸ್ ಬರ್ತದೆ. ಒಬ್ರಿಗೆ ಒಂಥರ ಬರ್ತದೆ, ಇನ್ನೊಬ್ರಿಗೆ ಇನ್ನೊಂದು ಥರ ಬರ್ತದೆ. ಪ್ಲಸ್ ನಿಮ್ಮ ಮೊಬೈಲಲ್ಲಿ ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ಅದು ಪರ್ಮಿಷನ್ಸ್ ಎಲ್ಲ ಕೇಳತ್ತಲ್ವಾ? ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀರಾ ಆ್ಯಪು ಇನ್ಸ್ಟಾಲ್ ಮಾಡಬೇಕಾದ್ರೆ ಪರ್ಮಿಷನ್ಸ್ ಕೇಳುತ್ತಾ? ಏನೇನು ಪರ್ಮಿಷನ್ ಕೇಳುತ್ತೆ? ಕ್ಯಾಮರಾ ಪರ್ಮಿಷನ್ ಕೇಳುತ್ತಾ? ಮೈಕ್ ಪರ್ಮಿಷನ್ ಕೇಳುತ್ತಾ? ಫೋಟೋಸ್ ಪರ್ಮಿಷನ್ ಕೇಳುತ್ತಾ? ಯಾತಕ್ಕೆ ಕೊಡ್ಬೇಕು ನೀವು ಅವೆಲ್ಲ ಪರ್ಮಿಷನ್ಸ್ ಅವ್ರಿಗೆ? ಯಾತಕ್ಕೆ ಕೊಡಬೇಕು? ಅದು ನೀವು ಕೊಡದೆ ಹೋದರೆ ನೀವು ಅಪ್ಲಿಕೇಶನ್ನು ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ, ರೀಲ್ಸು ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಟಿಕ್ಟಾಕ್ ಮುಂಚೆ ಯೂಸ್ ಮಾಡ್ತಿದ್ರೆ ಈಗ ಬ್ಯಾನ್ ಆಗಿದೆ. ಆ ಟಿಕ್ಟಾಕ್ನೂ ಕೂಡ ನೀವು ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನಿಮ್ಮ ಮೊಬೈಲಲ್ಲಿ ಆ ಡಿವೈಸಲ್ಲಿ ಇವೆಲ್ಲದನ್ನು ಕ್ಯಾಮರಾ, ಮೈಕು ಎಲ್ಲದಕ್ಕೂ ಪರ್ಮಿಷನ್ಸ್ ಕೂಡ ಕೊಡದೇ ನೀವು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ನೋಡಿ, ನಿಮ್ಮ ಮಾಹಿತಿ ಏನಿದೆ, ನೀವು ಶೇರ್ ಏನು ಮಾಡ್ತೀರಾ ಇಂಟರ್ನೆಟ್ಟಲ್ಲಿ, ಅದನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕೈಲಿಂದನೇ ಸಾಕಷ್ಟು ಕೃತ್ಯಗಳನ್ನು ನಡೆಸೋಕ್ಕೆ ಸಾಧ್ಯತೆಗಳು ಇದೆ, ಸಾಕಷ್ಟು ಇದೆ. ದೇಹಕ್ಕೆ ಇದುವೇ ಬಾಧಕ, ಮಾದಕ ಹಾನಿಕಾರಕ, ಮನುಕುಲಕ್ಕೆ ಇದು ಮಾರಕ.
ಆಕರ್ಷಿಸುವುದು. ನೆಮ್ಮದಿ ಕಸಿವುದು, ಖುಷಿಯೇ ಹುಸಿಯದು ನಾಶವೇ ಮಾಡುವುದು. ಬುದ್ಧಿಯ ಕೆಡಿಸುವ, ನಿತ್ಯೆಯ ಕದಿಯುವ ಮಾಯಾಜಾಲವದು. ಅರಿಯದೆ ಹೋದರೆ ಬಿಡದೆ ಕಾಡುವ ಚಕ್ರವ್ಯೂಹವದು. ಮನವಿದು ಸರ್ವಕ್ಕೂ ಅಡಿಪಾಯ, ಕೋಮಲ ಪುಷ್ಪವದು. ಕಲುಷಿತಗೊಳಿಸಲು ನೀಯದನು, ಬದುಕಿಗೆ ಅಪಾಯ. ಭೂಗತ ಭೂತದ ಆಟಕ್ಕೆ ನೀ ಸೋಲಪ್ಪಲೆ ಬೇಡ. ಎದುರಿಸು ಹೆದರಿಸು ಭೂತವನು, ಹಿಂಜರಿಯಲೆ ಬೇಡ. ಮನವದು ಸುಂದರ ಸರೋವರ, ಬಿಳಿ ಹಾಳೆಯು ಕೇಳು. ಮಾಯದ ಆಟಕ್ಕೆ ಸೋತರೆ ನೀ ಬದುಕಿದು ಬರಿಗೋಳು.